ನಾವು ಈ ಚರ್ಚೆನ ಬಹುಶಃ ಅರ್ಥಶಾಸ್ತ್ರದ ಚೌಕಟ್ಟಲ್ಲಿ ಮಾತಾಡಿದ್ರೆ ಬಹುಶಃ ಹೌದು, ಖಂಡಿತ ಸರ್, ಖಂಡಿತ ಎಲ್ಲೆಲ್ಗೋ ಹೋಗೋದ್ರಲ್ಲ ಇದು ಪೊಲಿಟಿಕಲ್ ಡಿಸ್ಕಷನ್ ಅಲ್ಲ ಅನ್ನೋದನ್ನ ವೀಕ್ಷಕರ ಗಮನಕ್ಕೂ ತರ್ತಾ, ಈಗ ಪ್ರಮುಖವಾಗಿ ನಾವು ಯಾಕೆ ಯಾವುದಾದ್ರೂ ಒಂದರ ಬೆಲೆ ಜಾಸ್ತಿ ಆಗಿ ಇನ್ನೊಂದರ ಬೆಲೆ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಸಿಂಪಲ್ ಅರ್ಥಶಾಸ್ತ್ರದ ಗುಟ್ಟು ಹೇಳುತ್ತೆ. ಯಾವುದಕ್ಕೆ ಬೇಡಿಕೆ ಜಾಸ್ತಿ ಇರುತ್ತೆ ಅದರ ಬೆಲೆ ಜಾಸ್ತಿ ಆಗುತ್ತೆ, ಯಾವುದಕ್ಕೆ ಬೇಡಿಕೆ ಕುಸಿಯುತ್ತೆ ಅದರದ್ದು ಬೆಲೆ ಹೋಗುತ್ತೆ. ಇಷ್ಟೇ ಸಿಂಪಲ್. ಸೊ ಇದನ್ನ ನೀವು ಡಾಲರ್ ಮತ್ತೆ ರೂಪಾಯಿಗೂ ಸೇರಿಸಿ. ಈಗ ಡಾಲರ್ಗೆ ಯಾಕೆ ಬೇಡಿಕೆ ಜಾಸ್ತಿ ಬಂದಿದೆ ಅದನ್ನ ನಾವು ಯೋಚನೆ ಮಾಡಬೇಕು. ಒಂದು ಭಾರತದ ವಿಚಾರಕ್ಕೆ ಬಂದಾಗ ನಮ್ದು ಟ್ರೇಡ್ ಡೆಫಿಸಿಟ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ರಫ್ತು ಮಾಡಬಹುದಾದ ವಸ್ತುಗಳಿಗಿಂತ ಆಮದು ಮಾಡಿಕೊಳ್ಳುವ ವಸ್ತುಗಳು ಜಾಸ್ತಿ ಇದೆ. ಇದಕ್ಕೆ ಏನ್ ಕಾರಣ ಚರ್ಚೆ ಮಾಡ್ಬೋದು. ಅದರಲ್ಲಿ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಉಪಯೋಗಿಸುವ ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸ್ ಏನಿದೆ, POL ಅಂತ ಏನ್ ಕರಿತೀವಿ ನಾವು, ಇವುಗಳದ್ದು 85% ನಾವು ಬೇರೆ ದೇಶಗಳನ್ನ ಆಶ್ರಯಿಸಿದ್ವಿ. ಸೊ ಬೇರೆ ದೇಶದಿಂದ ಅವುಗಳನ್ನ ನಾವು ಆಮದು ಮಾಡಿಕೊಳ್ಳುವಾಗ ನಾವು ಕೂಡ ಡಾಲರ್ ಅಲ್ಲಿ ಅವ್ರಿಗೆ ಪೇ ಮಾಡ್ತಾ ಇದೀವಿ, ಎಕ್ಸೆಪ್ಟ್ ರಷ್ಯಾ ಮತ್ತೆ ಇರಾನ್ ಜೊತೆಗೆ ಬಿಟ್ರೆ. ಸೊ ಈ ತರದ ಒಂದು ಸಮಸ್ಯೆ ಇದನ್ನ ಮುಂಚೆಯಿಂದ ಸಾಲ್ವ್ ಮಾಡಿರ್ಬೇಕಾಗಿತ್ತು. ನಾವು ಇಷ್ಟೊಂದು ಯಾಕೆ ಅವಲಂಬಿತ ಆಗಿರ್ಬೇಕಾಗಿತ್ತು ಪೆಟ್ರೋಲ್ ಆಯಿಲ್ ಮೇಲೆ? ಅವಾಗಿಂದಲೂ EVಗೆ ಚಾಲನೆ ಕೊಟ್ಟಿರ್ಬೋದಾಗಿತ್ತು, ಇಲ್ಲ ಬೇರೆ ಇಂಧನ ಮೂಲಗಳನ್ನ ಮಾಡಬಹುದಿತ್ತು. ಇತ್ತೀಚೆಗೆ ಸರ್ಕಾರಗಳು ಏನ್ ಮಾಡಿದೆ, ಇಲ್ಲ ಅದಕ್ಕೆ ಎಥನಾಲ್ ಮಿಕ್ಸ್ ಮಾಡ್ತೀವಿ, ಆ ಮಟ್ಟಕ್ಕೆ ನಿಮಗೆ ಒಂದಷ್ಟು ಕಡಿಮೆ ಮಾಡ್ತೀವಿ ಅನ್ನುವಂಥದ್ದು ನಡೆದಿಲ್ಲ ಅಂತ ಹೇಳಲ್ಲ. ಅನಂತರ ಯಾವಾಗ ಏನಾಗುತ್ತೆ, ಈ ಟ್ರಂಪಿನ ಹುಚ್ಚಾಟ ಎಷ್ಟು ಇದೆ ಅಂತಂದ್ರೆ, ಈಗ ಅವರು ಇರಾನ್ ಜೊತೆಗೆ ಯಾರು ವ್ಯಾಪಾರ ಮಾಡ್ತಿರೋ ಅವ್ರಿಗೆ ಅಡಿಷನಲ್ 25% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಅಂದ್ರೆ ಭಾರತ ಜೊತೆಗೆ ಏನು ವ್ಯಾಪಾರ ಮಾಡ್ತಾ ಇದ್ವಿ, ಇದು ಇತ್ತೀಚಿನ ಮಾತಾಡ್ತಾ ಇದ್ವಿ. ಸೊ ನಾವೀಗ ಅವ್ರ ಜೊತೆಗೆ ಏನು ವ್ಯಾಪಾರ ಮಾಡ್ತಾ ಇದೀವಿ, ಇಲ್ಲ ನಿಮ್ಗೆ ಈಗಾಗಲೇ 50% ಟ್ಯಾಕ್ಸ್ ಇದೆ, ಅದ್ರ 50% ಟ್ಯಾರಿಫ್ ಇದೆ, ಅದಕ್ಕೆ ಪ್ಲಸ್ 25% ಟ್ಯಾರಿಫ್ ಆಡ್ ಆಗುತ್ತೆ ಅಂತ. ಸೊ ಇವಾಗ ಏನಾಗುತ್ತೆ, ವ್ಯಾಪಾರ ಅವ್ರ ಜೊತೆಗೆ ಮಾಡಿದ್ರೆ ನಾವ್ ಹೆಂಗೋ ರುಪಿಯಲ್ಲಿ ಕೊಡ್ತಾ ಇದ್ವಿ, ಅದೆಲ್ಲ ಸರಿಯಾಗಿತ್ತು. ಈ ಟ್ರಂಪಿನ ಹುಚ್ಚಾಟ ಟ್ಯಾರಿಫ್ ಇಂದ ಕೂಡ ಮತ್ತೆ ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಎರಡನೇದು. ಆಮೇಲೆ ನಮ್ಮಲ್ಲಿ ಡೆಟ್ ಸರ್ವಿಸಿಂಗ್ ಅಂತ, ನಾವು ಸಾಲವನ್ನ ವಾಪಸ್ ಕಟ್ಟೋದು, ಬಡ್ಡಿ ಕಟ್ಟೋದು, ಇದೆಲ್ಲವನ್ನು ಬಹುತೇಕ ನಾವು ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಏನ್ ತಗೊಂಡಿರ್ತೀವಿ ಅವುಗಳನ್ನು ನಾವು ಡಾಲರ್ ಅಲ್ಲಿ ಮಾಡೋದ್ರಿಂದ ಅದಾಗ್ತಾ ಇದೆ. ಇನ್ನೊಂದೇನು ಅಂದ್ರೆ ಈ ಸ್ಪೆಕ್ಯುಲೇಟಿವ್. ಒಂದ್ಸರಿ ಈಗ ನೋಡಿ, ಬಂಗಾರದ ಬೆಲೆಗೂ ಅದು ಒಂಚೂರು ಕಾರಣ. ಈಗ ನಾವು ಸ್ಪೆಕ್ಯುಲೇಷನ್ ಇರುತ್ತೆ, ಅಯ್ಯೋ ಏನ್ ಡಾಲರ್ ಹಿಂಗಾಗ್ತಾ ಇದೆ, ರುಪಿ ಬೀಳ್ತಾ ಇದೆ ಅಂದ ತಕ್ಷಣ ಈ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತ ಬೇರೆ ದೇಶದಿಂದ ನಮ್ಮ ಇದರಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಇವ್ರೇನ್ ಮಾಡ್ತಾರೆ, ಇಲ್ಲ ಇದು ಜಾಸ್ತಿ ನಮ್ಗೆ ತೊಂದರೆ ಆಗತ್ತೆ ಅಂತ ಅವ್ರೇನ್ ಮಾಡ್ತಾರೆ, ಅವರು ವಾಪಸ್ ತಗೊಂಡು ಹೋಗ್ತಾರೆ ದುಡ್ಡನ್ನ. ಆವಾಗ ಕೂಡ ನಮ್ಗೆ ಇದು ದೊಡ್ಡ ಹೊಡೆತ ಬೀಳುತ್ತೆ. ಈಗ ಡೆಟ್ ಸರ್ವಿಸಸ್ ಅಲ್ಲೇ ಬಹುಶಃ ನಮ್ಗೆ $2.8 ಬಿಲಿಯನ್ ಅಷ್ಟು US ಡಾಲರ್ ಅಷ್ಟು ನಾವು ಕಳ್ಕೊಂಡಿದ್ದೇವೆ, ಹೋಗುತ್ತೆ ಪ್ರತಿ ವರ್ಷ. ಹಾಗೇನೆ ಈ ಸ್ಪೆಕ್ಯುಲೇಟಿವ್ ಇಂದ ಒಂದಷ್ಟು ಹೋಗ್ತಾ ಇದೆ. ಆಮೇಲೆ ಏನಾದ್ರೂ ಇದು ಇಷ್ಟು ದಿನ ಇವರು ಬಡ್ಡಿ ದರನ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ರು ಅಮೆರಿಕ, ಅಲ್ಲಿ ಇಂಟ್ರೆಸ್ಟ್ ರೇಟ್ ಇದು ಜಾಸ್ತಿ ಆಗಿತ್ತು, ಇನ್ಫ್ಲೇಷನ್. ಈಗ ಅಲ್ಲಿನೂ ಒಂದು ಹಂತಕ್ಕೆ ಬಂದಿದೆ ಅದು. ಈಗ ಒಂದು ಸ್ಪೆಕ್ಯುಲೇಷನ್ ಇದೆ, ಅಲ್ಲಿ ಇಂಟ್ರೆಸ್ಟ್ ರೇಟ್ ನ ಅವ್ರು ಚೂರು ಜಾಸ್ತಿ ಮಾಡ್ತಾರೆ ಅಂತ. ಸೊ ಇಂಟ್ರೆಸ್ಟ್ ರೇಟ್ ಚೂರ್ ಜಾಸ್ತಿ ಆಗುತ್ತೆ ಅಂದ್ರೆ ಎಲ್ಲರೂ ಅಲ್ಗೊಟ್ಟೋಗ್ಬಿಡ್ತಾರೆ, ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತೇಳಿ. ಸೊ ಹಂಗಾಗಿ ಏನಾಗುತ್ತೆ, ಈ ವಿದೇಶದಿಂದ ಯಾರು ಬಂದು ಇಲ್ಲಿ ನಮ್ಮಲ್ಲಿ ಊಟ ಮಾಡಿರ್ತಾರೆ ಅವ್ರು ವಾಪಸ್ ತಗೊಂಡು ಹೋಗ್ತಾರೆ. ತಗೊಂಡು ಹೋಗ್ಬಿಡಿ ಅಂತ ಹೇಳಕ್ಕಾಗಲ್ಲ, ಅದು ಅವ್ರ ದುಡ್ಡು, ಹಾಟ್ ಮನಿ ಅಂತೀವಿ ನಾವು. ತಗೊಂಡು ಹೋಗ್ತಾರೆ ಅವರು. ತಗೊಂಡು ಹೋಗುವಾಗ ಏನಾಗುತ್ತೆ, ಮತ್ತೆ ಅದು ಡಾಲರ್ಗೆ ಕನ್ವರ್ಟ್ ಆಗುತ್ತೆ, ಡಾಲರ್ಗೆ ಬೇಡಿಕೆ ಬರುತ್ತೆ. ಸೊ ಮತ್ತೆ ಇದೆಲ್ಲ ಕಾರಣ ಒಂದ್ ಕಡೆ ಆದ್ರೆ, ಈಗ ಡಾಲರ್ ಸಪ್ಲೈ ಕಡಿಮೆ ಆಗ್ತಾ ಇದೆ. ಇವಾಗ ಒಂದ್ ಕಡೆ ಬೇಡಿಕೆ ಹೆಚ್ಚಾಗ್ತಾ ಇದೆ, ಒಂದ್ ಕಡೆ ಡಾಲರ್ಗೆ ಸಪ್ಲೈ ಕಡಿಮೆ ಆಗ್ತಾ ಇದೆ. ಡಾಲರ್ಗೆ ಯಾಕೆ ಸಪ್ಲೈ ಕಡಿಮೆ ಆಗ್ತಾ ಇದೆ ಅಂದ್ರೆ, ಈ ಟ್ಯಾರಿಫಿನ ಗಲಾಟೆ, ಈ ಟೆನ್ಷನ್ ಎಷ್ಟಿದೆ ಅಂತಂದ್ರೆ, ಸೊ ಇದರಿಂದ ಏನಾಗಿದೆ, ನಮ್ದು ಎಕ್ಸ್ಪೋರ್ಟು ಕಡಿಮೆ ಆಗಿದೆ, ಹಾನೆಸ್ಟ್ ಆಗಿ ಒಪ್ಕೋಬೇಕು. ಟ್ಯಾರಿಫ್ ನಮ್ದು ಕಡಿಮೆ ಆಗಿದೆ. ಇದರಿಂದ ಏನಾಯ್ತು, ಮತ್ತೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಮ್ಮದಲ್ಲಿ ಒಂದು ಹಾಟೆಸ್ಟ್ ಕಂಟ್ರಿ ಭಾರತ. ಮೊದ್ಲಿಂದನೂ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ ದೇಶಗಳಿಗೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಅದರಲ್ಲಿ ಭಾರತ ಕೂಡ ಒಂದಿತ್ತು. ಬೇರೆ ದೇಶಗಳ ಜೊತೆಗೆ ನಮ್ದು ಟಾಪ್ 10 ಕಂಟ್ರೀಸ್ ಅಲ್ಲಿ ನಮ್ದು ಒಂದು ದೇಶ ಆಗಿತ್ತು. ಈಗ ವಿದೇಶಿ ನೇರ ಬಂಡವಾಳ ಏನಿದೆ ಭಾರತಕ್ಕೆ ಬರೋದು ಅದು ಕಡಿಮೆ ಆಗಿದೆ. ಯಾಕಂದ್ರೆ ಈ ಕ್ರೈಸಿಸ್ ಟೈಮ್ ಅಲ್ಲಿ ಯಾರು ಹೋಗಿ ಇನ್ನೊಂದು ದೇಶದಲ್ಲಿ ಹೋಗಿ ಇನ್ವೆಸ್ಟ್ ಮಾಡಲ್ಲ. ಇನ್ನು ರೆಮಿಟೆನ್ಸಸ್ ಇದರಿಂದ ನಮಗೆ ಬರುತ್ತೆ ಒಂದಷ್ಟು. ಈಗ ಕೇರಳದಂತ ರಾಜ್ಯಗಳಲ್ಲಿ 1/3 ಅವ್ರದ್ದು GSDP ರೆಮಿಟೆನ್ಸಸ್ ಅಲ್ಲಿ ಬರುತ್ತೆ. ಸೊ ಅದರಿಂದ ಬಂದಾಗ ನಮಗೆ ಡಾಲರ್ ರೂಪದಲ್ಲಿ ಬಂದು ಅದು ನಮ್ಗೊಂದಷ್ಟು ಡಾಲರ್ಸ್ ಇರುತ್ತೆ. ಸೊ ಇವೆಲ್ಲ ಮತ್ತೆ ಈಗ RBI ಕೂಡ ಪದೇ ಇಂಟರ್ವ್ಯೂನ್ ಆಗ್ತಾ ಇಲ್ಲ. ಒಂದು ಲಿಮಿಟೆಡ್ ಇಂಟರ್ವೆನ್ಷನ್ ಮಾಡ್ತೀವಿ ನಾವು, ಜಾಸ್ತಿ ಇಂಟರ್ವೆನ್ ಮಾಡಲ್ಲ. ಇರ್ಲಿ ಅದು 91 ರೂಪಾಯಿಗೆ ಇರ್ಲಿ, ನಾವು ಜಾಸ್ತಿ ಇಂಟರ್ವ್ಯೂನ್ ಮಾಡಲ್ಲ ಅಂತ ಹೇಳಿದ್ದಾರೆ. ಲಿಮಿಟೆಡ್ ಇಂಟರ್ವೆನ್ಷನ್, ಮಾರ್ಕೆಟ್ ತೀರ್ಮಾನ ಮಾಡುತ್ತೆ ಅಂತ ಇಂಟರ್ವ್ಯೂನ್ ಮಾಡ್ತಿಲ್ಲ. ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ಸ್ವಲ್ಪ
ಏರಿಳಿತ ಕಂಡ ತಕ್ಷಣ ಸೆಂಟ್ರಲ್ ಬ್ಯಾಂಕ್ RBI ಅವರು ಹೋಗ್ತಿದ್ರು, ಅವ್ರ ಹತ್ರ ಇರುವಂತ ಇದನ್ನ ಮಾಡಿ ಡಾಲರ್ನ ಈಸ್ ಔಟ್ ಮಾಡ್ತಾ ಇದ್ರು. ಹಂಗಾಗಿ ಡಾಲರ್ಗೂ ರುಪಿಗೂ ಒಂದ್ ಸ್ವಲ್ಪ ನಿಮ್ಗೆ ಸ್ಟೇಬಲ್ ಆಗಿ ಕಾಣಿಸ್ತಾ ಇತ್ತು. ಈಗ ಅದನ್ನ ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದು ಪಾಸಿಟಿವ್ ಅಂಶ ನೋಡಿ, ಇಲ್ಲಿ ಒಂದು ನಮಗೆ ತೊಂದರೆ ಆಗತ್ತೆ, ಖಂಡಿತ ಆಗತ್ತೆ. ಯಾವಾಗ ರುಪಿ ಜಾಸ್ತಿ ಇರುತ್ತೆ, ಯಾಕಂದ್ರೆ ನಾವು ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ ಹೊರಗಡೆ ದೇಶದಿಂದ ತಗೊಳ್ತೀವಿ, ಅವಕ್ಕೆ ಹೆಚ್ಚಿನ ದುಡ್ಡನ್ನು ಕೊಡಬೇಕು, ಖಂಡಿತ ನಮಗೆ ತೊಂದರೆ ಆಗತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಇನ್ನೊಂದು, ಇವಾಗ ಅದು ನಮ್ಮ ಕೈಯಲ್ಲಿ ಇದೆಯಾ, ಇವಾಗ ಹೋಗ್ಲಿ ಕಂಟ್ರೋಲ್ ಮಾಡ್ಬಿಡೋಣ, ಇವಾಗ ನಾಳೆ ಬೆಳಿಗ್ಗೆ ಎದ್ಬಿಟ್ಟು ನಾನು ಇಲ್ಲ ಅದನ್ನ 50 ರೂಪಾಯಿಗೆ ತಂದ್ಬಿಡ್ತೀನಿ, $1 ಮಾಡಕ್ ಶಕ್ತಿ ಇಲ್ಲ. ಲೆಟ್ ಮಿ ಕ್ಲಿಯರ್. ವಿಶ್ವದ ಅತಿ ದೊಡ್ಡ 4ನೇ ಆರ್ಥಿಕತೆ ಇವಾಗ ಆಗಿರೋದು ಸತ್ಯನೇ. ಅದನ್ನ ಯಾರು ನೀವು ಕಡೆಗಣಿಸಕ್ ಆಗಲ್ಲ. ಯಾಕೆಂದ್ರೆ ಅದು ನಿಮ್ಗೆ ಯಾರು ಕೊಡ್ತಾ ಇರೋದು, ಭಾರತ ದೇಶನೇ ಅದನ್ನ ರಿಪೋರ್ಟ್ಸ್ ಎಲ್ಲ ಕೊಡೋದು. IMF ಕೂಡ ಹೇಳುತ್ತೆ ಭಾರತದ ಎಷ್ಟು GDP ಇದೆ, ಎಷ್ಟನೇದು ದೊಡ್ಡ ಆರ್ಥಿಕತೆ ಅಂತ IMF ಕೂಡ ಸರ್ಟಿಫೈ ಮಾಡಿದೆ. ನಾವೀಗ 4th ಲಾರ್ಜೆಸ್ಟ್ ಎಕಾನಮಿ, $4.2 ಟ್ರಿಲಿಯನ್ ಆರ್ಥಿಕತೆ ನಮ್ದಿದೆ. ಅವೆಲ್ಲವೂ ಫೇರ್ ಎನಫ್. ಬಟ್ ಡಾಲರ್ ಮತ್ತೆ ರುಪಿ ವಿಚಾರಕ್ಕೆ ಬಂದಾಗ ನಮ್ಮ ಇಂಪೋರ್ಟ್ ಅನ್ನ ಹೆಚ್ಚೋರು ಯಾರು? ನಮ್ಮ ಇಂಪೋರ್ಟ್ ನ ಕಡಿಮೆ ಮಾಡಿ ಎಕ್ಸ್ಪೋರ್ಟ್ ಅನ್ನ ಹೆಚ್ಚಿಸ್ಬೇಕು. ನಾವು ಎಕ್ಸ್ಪೋರ್ಟ್ ಅನ್ನ ಹೆಚ್ಚು ಮಾಡಬೇಕು ಅಂದ್ರೆ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹೆಚ್ಚಾಗಬೇಕು. ಅದನ್ನ ನಾವು ರಫ್ತು ಮಾಡಬಹುದಾದಂತ ವಸ್ತುಗಳನ್ನ ಜಾಸ್ತಿ ಮಾಡಬೇಕು. ಮುಂಚೆ ಪ್ಲಾನಿಂಗ್ ಅಲ್ಲಿ ಏನ್ ಮಾಡಿದ್ರು, ನಾವು ಎಕಾನಮಿ ಮಾಡ್ಕೊಂಡು ಬಂದಿದೀವಿ. ಮುಂಚೆ ಇಲ್ಲ, 91ರ ನಂತರ ನಾವು ಆರ್ಥಿಕತೆಯನ್ನ ಮುಕ್ತಗೊಳಿಸಿದ್ವಿ. ಆರ್ಥಿಕತೆಯನ್ನ ಮುಕ್ತಗೊಳಿಸಿದ್ರಿಂದ ನಾವೇನ್ ಮಾಡಿದ್ವಿ, ಅವಾಗಿಂದ ನಮ್ದು ವ್ಯಾಪಾರ ಒಂದಷ್ಟು ಜಾಸ್ತಿ ಆಗ್ಲಿಕ್ಕೆ ಹೋಯ್ತು. ಅಲ್ಲಿವರೆಗೂ ಏನು ನಾವು ಎಲ್ಲವನ್ನೂ ಆಮದೇ ಜಾಸ್ತಿ ಮಾಡ್ಕೊಳ್ತಾ ಇದ್ವಿ. ಅದಕ್ಕೆ ಮುಂಚೆ ಏನಂದ್ರೆ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂದ್ರು. ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಇಂಡಿಯಾದಲ್ಲಿ ಸಕ್ಸಸ್ಫುಲ್ ಆಗ್ಲಿಲ್ಲ. ಮತ್ತೆ ಟ್ರಿಕಲ್ ಡೌನ್ ಎಫೆಕ್ಟ್ ಅಂತ ನಾವು ಟ್ರೈ ಮಾಡಿದ್ವಿ. ಟ್ರಿಕಲ್ ಡೌನ್ ಆಲ್ಸೋ ಫೇಲ್ಡ್. ಸೊ ಹಾಗಾಗಿ ಇದಿದೆ. ಬಟ್ ನೋಡಿ, ಇವಾಗ ನಮ್ಗೆ ಅದು ನಮ್ಮ ಕೈಯಲ್ಲಿ ಯಾಕಿಲ್ಲ ಅಂದ್ರೆ, ಓವರ್ ನೈಟ್ ಯಾವುದೋ ಒಂದು ಮ್ಯಾಜಿಕ್ ವ್ಯಾಂಡ್ ಇಂದ ನೀವು ಭಾರತ ದೇಶದ ರಫ್ತನ್ನ ನಾನು ಹೆಚ್ಚಿಸ್ಬಿಡ್ತೀನಿ ಅನ್ನಕ್ಕಾಗಲ್ಲ. ಇಟ್ ಈಸ್ ಗ್ರಾಜುಯಲ್ ಪ್ರೋಸೆಸ್. ಅದನ್ನ ಮಾಡಬೇಕು, ಸರ್ಕಾರನು ಮಾಡ್ಲಿ ಅಂತ ನಾವು ಒತ್ತಾಯಿಸ್ತಾ ಇದೀವಿ. ಮಾಡ್ತಿದ್ದಾರೆ, ಇನ್ವೆಸ್ಟ್ ಮಾಡ್ಲಿ. ಆದ್ರೆ ಈಗ ಅಡ್ವಾಂಟೇಜ್ ಏನ್ ಮಾಡ್ಕೋಬಹುದು, ಈ ರುಪಿ ಡೌನ್ ಆಗಿರೋದ್ರಿಂದ ಅಡ್ವಾಂಟೇಜ್ ಏನ್ ಮಾಡ್ಕೋಬಹುದು ಅಂತ ನಿಮ್ಗೆ ಹೇಳ್ತೀನಿ. ಒಂದು ಟ್ಯಾರಿಫ್ ಇಂದ ಇವಾಗ ಏನಾಗಿದೆ ನೋಡಿ, ಥೈಲ್ಯಾಂಡ್ಗೆ 16% ಟ್ಯಾರಿಫ್ ಇದೆ, ಆಯ್ತಾ? 19% ಇದೆ ಥೈಲ್ಯಾಂಡ್, 19% ಇದೆ. ಭಾರತಕ್ಕೆ 50% ಇದೆ ಟ್ಯಾರಿಫ್. ಸೊ ಎಫೆಕ್ಟಿವ್ ಆಗಿ ನೀವು ಅದನ್ನ ಲೆಕ್ಕ ಹಾಕಿದ್ರೆ, ವೆಯ್ಟೆಡ್ ಆವರೇಜ್ ಹಾಕಿ ಲೆಕ್ಕ ಹಾಕಿದ್ರೆ 35% ಬರುತ್ತೆ, ಆಯ್ತಾ? ಸೊ ಈ 19-35% ನಡುವೆ 16% ಡಿಫ್ರೆನ್ಸ್ ಇದೆ. ಈಗ ತಾಯಿದು ಏನಾಗಿದೆ, ಥೈಲ್ಯಾಂಡ್ ಬಾತ್ ಏನಿದೆ, ಅದು ಅವ್ರದ್ದು ಕರೆನ್ಸಿ ಏನಿದೆ, ಅದು ಬಾತ್ ಏನಿದೆ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಅಂದ್ರೆ ಅದು ವ್ಯಾಲ್ಯೂ ಡಾಲರ್ ಮೇಲೆ ಹೆಚ್ಚಾಗಿದೆ. ಸೊ ಆ ಡಾಲರ್ ಹೆಚ್ಚಾಗಿರೋದು 13% ಹೆಚ್ಚಾಗಿದೆ. ನಾವು ಕುಸ್ತಿದ್ದೀವಿ. ಸೊ ಆ ಡಿಫ್ರೆನ್ಸ್ ನ ಇಲ್ಲಿ ನಾವು ಇವಾಗ ನಮ್ದು ರೂಪಾಯಿ ಜಾಸ್ತಿ ಇರೋದ್ರಿಂದ ಅಲ್ಲಿ ಆ ಮಟ್ಟಕ್ಕೆ ವ್ಯಾಪಾರ ಸ್ವಲ್ಪ ಜಾಸ್ತಿ ಆದ್ರೆ ಇದನ್ನ ನೆಗೆಟ್ ಮಾಡಬಹುದು. ಅಂದ್ರೆ ಇದನ್ನ ಯಾವ ತರ ಈಗ ಆಪರ್ಚುನಿಟಿ ಯೂಸ್ ಮಾಡ್ಕೋಬೇಕು ಒಂದ್ ಕಡೆ, ಹಂಗಂತ ಇದನ್ನ ನಾವು ಇದು ಸರಿ ಆಗ್ಬಿಟ್ಟಿದೆ ಅಂತ ನಾನು ಹೇಳ್ತಾ ಇಲ್ಲ. ಇರುವಂತ ಅವಕಾಶವನ್ನ ಯಾವ ತರ ಭಾರತದ ಕಡೆ ತಿರುಗಿಸ್ಕೊಂಡು ಸೇಮ್ ಟೈಮ್ ಪ್ರೊಡಕ್ಷನ್ ಇನ್ಸೆಂಟಿವ್ ಸ್ಕೀಮ್ಸ್ ಅಲ್ಲಿ ನಮ್ಮ ಉತ್ಪಾದನೆಯನ್ನ ಹೆಚ್ಚು ಮಾಡಿ, ರಫ್ತು ಮಾಡಿ, ಆತ್ಮನಿರ್ಭರ್ ಭಾರತ ವಿಚಾರದಲ್ಲೂ ಅದೇ ಬಂದಿರೋದು. ಆತ್ಮನಿರ್ಭರ್ ಭಾರತದಲ್ಲಿ ಏನು ಅಂತಂದ್ರೆ, ನಮ್ಮ ಲೋಕಲ್ ವಸ್ತುಗಳಿಗೆ ಬೇಡಿಕೆಯನ್ನ ಕೊಟ್ಟು, ಹಾಗೇನೆ ವಿದೇಶಿ ನೇರ ಬಂಡವಾಳವನ್ನ ನಾವು ತಡೀತಾ ಇಲ್ಲ, ಅದನ್ನು ನಾವು ಮೇಂಟೈನ್ ಮಾಡ್ತೀವಿ. ಆದ್ರೆ ಲೋಕಲ್ ವಸ್ತುಗಳಿಗೆ, ನಮ್ಮಲ್ಲಿ ತಯಾರಿಸುವ ವಸ್ತುಗಳಿಗೆ ಗ್ಲೋಬಲ್ ಮಾಡುವ ಅಂತ ನಾವಿಷ್ಟು ಬಂದು ನೋಡಿ. ನಮ್ಮೊಂದು ನಾವು ಎಳ್ನೀರು ಕುಡಿಯಲ್ಲ, ನಾವು ಕುಡಿತೀವಿ, ಕೋಕ್ ಕುಡಿತೀವಿ. ಯಾರು ಹೋಗುತ್ತೆ ದುಡ್ಡು? ನಾವೀಗ ಜನರದ್ದು ಪ್ರಿಫರೆನ್ಸ್ ನಾವು ಇದು ಚೇಂಜ್ ಮಾಡಕ್ಕಾಗತ್ತಾ? ಕೋಕ್ ಕುಡಿತೀವಿ, ಇನ್ನೊಂದು ಕುಡಿತೀವಿ, ಸಾಫ್ಟ್ ಡ್ರಿಂಕ್ಸ್ ಕುಡಿತೀವಿ, ಮತ್ತೊಂದೆಲ್ಲ ಎಲ್ಲಿಂದ ಬರ್ತಾ ಇದೆ? ಚರ್ಚೆ ಮಾಡ್ತೀನಿ ಸರ್. ಒಂದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ವಾಪಸ್ ತಗೊಂಡು ಹೋಗ್ತಿದ್ದಾರೆ ಬಿಕಾಸ್ ಆಫ್ ದಿಸ್ ಕ್ರೈಸಿಸ್. ಮತ್ತೆ ಟ್ರಂಪಿನ ಕ್ರೈಸಿಸ್ ಇಂದ, ಟ್ಯಾರಿಫ್ಸ್ ಇಂದ, ಮತ್ತೆ ತುಂಬಾ ಅನ್ಸರ್ಟನ್ ಇದ್ರೆ. ಇವಾಗ ನೋಡಿದ್ರಿ, ಯಾವಾಗಲೂ ಏನಿದೆ ಅಂದ್ರೆ, ನಾವು ಒಂದು ತಿಂಗಳ ನಂತರ ಈ ತರ ಆಗತ್ತೆ ಅಂತ ನಾವು ಒಂದಿಷ್ಟು ಪ್ರಿಡಿಕ್ಷನ್ ಮಾಡ್ತೀವಿ. ಎಕನಾಮಿಕ್ಸ್ ಮೊದಲು 6 monthsಗಾದ್ರೆ ಮಾಡ್ತಾ ಇದ್ವಿ, ಈಗ 1 month ಬಂದಿತ್ತು ಇಷ್ಟು ಅನ್ಸರ್ಟನಿಟಿ. ಈಗ ಅನಿಶ್ಚಿತತೆ ಅನ್ನೋದು ಮಾತ್ರವೇ ನಿಶ್ಚಿತವಾಗಿ ಹೇಳೋಕ್ಕಾಗೋದು. ಸೊ ಅಷ್ಟು ಅನಿಶ್ಚಿತತೆ ಇರುವಾಗ ಏನಾಗುತ್ತೆ, ಸಹಜವಾಗಿ ಇವ್ರು ವಾಪಸ್ ಎಲ್ಲರೂ ತಗೊಂಡು ಹೋದ್ರೆ, ನಾನು ಮೊದಲಿನ ಇದರಲ್ಲೇ ಹೇಳುವ ಹಾಗೆ, ಡಾಲರ್ನ ನೀವು ವಾಪಸ್ ಹಣನ ತಗೊಂಡು ಹೋದಾಗ ಸಹಜವಾಗಿ ಹಣಕ್ಕೆ, ನಮ್ಮ ರೂಪಾಯಿಗೆ ಬೇಡಿಕೆ ಕಡಿಮೆ ಆಗುತ್ತೆ. ಹಾಗಾಗಿ ಡಾಲರ್ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ. ನೀವು ಪ್ರಮೋಟ್ ಮಾಡಿ, ಇವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನಮ್ಮ ಭಾರತೀಯರೆಲ್ಲರೂ ಭಾರತೀಯ ವಸ್ತುಗಳನ್ನ ಹೆಚ್ಚೆಚ್ಚು ಕೊಂಡ್ಕೊಂಡ್ರೆ ಖಂಡಿತ ಒಂದು ಸ್ಟೇಜ್ಗೆ ನಾವು ಇದನ್ನ ಕಂಟ್ರೋಲ್ ಮಾಡಬಹುದು. ಏನಾಗುತ್ತೆ, ನಾವು ಮಾಡುವ ಎಲ್ಲವನ್ನು ಈಗ ನಾವು ಅದನ್ನ ವೋಕಲ್ ಆಗಿ ಹೇಳಕ್ಕಾಗಲ್ಲ ಎಲ್ಲರಿಗೂ, ಇಲ್ಲ ನೀವು ಇಂಡಿಯಾದ್ದೇನೆ ತಗೊಳ್ಳಿ ಅಂತ. ಏನಾಗುತ್ತೆ, ಆ ದೇಶದಲ್ಲೂ ಅದೇ ಆಗತ್ತೆ ಅವಾಗ. ಸೊ ಹಂಗಾಗಿ ನಾವು ಯಾವಾಗ ನೋಡಿ, ಜಪಾನೀಸ್ ಎಲ್ಲನೂ ಫಸ್ಟ್ ಅವ್ರ ಗೂಡ್ಸ್ ನ ಪರ್ಚೇಸ್ ಮಾಡ್ತಾರೆ,
ಭಾರತೀಯರಿಗೆ ಏನಂದ್ರೆ ಈಗ ಪಾಪ ನಮ್ಮಲ್ಲಿ ಒಂದಿದೆ, ಯಾವುದು ಚೀಪಾಗಿ ಕಾಣುತ್ತೆ ಅಥವಾ ಯಾವುದು ತುಂಬಾ ಇದಿರುತ್ತೋ ತಗೊಂಡ್ಬಿಡ್ತೀವಿ. ಈಗ ನಮ್ಮ ಎಳ್ನೀರ್ನು ಒಂದು ಪ್ಯಾಕೆಟ್ ಅಲ್ಲಿ ಬರುತ್ತೆ ಅಂತ ಇಟ್ಕೊಳ್ಳೋಣ, ಈಗ ಮಾಡ್ತಾ ಇದ್ದಾರೆ ಪ್ಯಾಕೆಟ್. ನಾವು ನಮ್ಮ ಈಗ ನಮ್ಮ ಎಳ್ನೀರ್ನು ಒಂದು ಪ್ಯಾಕೆಟ್ ಅಲ್ಲಿ ಬರುತ್ತೆ ಅಂತ ಇಟ್ಕೊಳ್ಳೋಣ, ಈಗ ಮಾಡ್ತಾ ಇದ್ದಾರೆ ಪ್ಯಾಕೆಟ್. ನಾವು ನಮ್ಮ ಯಾವ್ಯಾವ್ರು ನಮ್ಮ ಇಂಡಸ್ಟ್ರಿಯಲಿಸ್ಟ್ ಮಾಡಿದ್ದಾರೆ, ನಮ್ಮ ದೇಶದ ರೈತರು ಬೆಳೆದಿದ್ದಾರೆ, ಇಂಥವನ್ನ ನಾವು ಹೆಚ್ಚೆಚ್ಚು ಮಾಡಿದಾಗ ಖಂಡಿತವಾಗಿಯೂ ಇವನ್ ಅದನ್ನ ರಫ್ತು ಮಾಡಬೇಕು. ಒಂದು ನಾವು ಅನುಭವ ಮಾಡಬೇಕು, ಎರಡನೇದು ನಾವು ರಫ್ತು ಮಾಡಬೇಕು. ಅವಾಗ ಖಂಡಿತವಾಗಿಯೂ ಇದಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ. ಅವಾಗ ನಮ್ದು ಮೌಲ್ಯ, ರೂಪಾಯಿನ ಮೌಲ್ಯ ಕೂಡ ಡಾಲರ್ ಎದುರಿಗೆ ಜಾಸ್ತಿ ಆಗುತ್ತೆ. ಇನ್ನೊಂದು ಏನಾಗುತ್ತೆ, ಇನ್ನೊಂದು ವಿಚಾರ ನಾನು ಹೇಳಲೇಬೇಕು, ಏನಂದ್ರೆ ಈ ತರದ ಇಂಪೋರ್ಟ್ ಜಾಸ್ತಿ ನಾವು ಮಾಡ್ಕೊಳ್ಳುವಾಗ ಆರಂಭದ ಅಭಿವೃದ್ಧಿಯ ಪಥದಲ್ಲಿ ಏನಾಗುತ್ತೆ, ಈಗ ನಮ್ಗೆ ಸೋಲಾರ್ ಪ್ಯಾನಲ್ ಬೇಕು ಅಂತ ಇಟ್ಕೊಳ್ಳಿ. ಸೋಲಾರ್ ಪ್ಯಾನಲ್ಗೆ ನಾವೇನ್ ಮಾಡ್ತೀವಿ, ಹೆಚ್ಚು ಅದನ್ನ ರಾ ಮೆಟೀರಿಯಲ್ಸ್ಗೆಲ್ಲಾನು ಈಗಲೂ ಚೈನಾ ಡಿಪೆಂಡ್ ಆಗಿದೀವಿ. ಕ್ರಮೇಣ ಅದನ್ನ ಕಡಿಮೆ ಮಾಡ್ಕೊಂಡು ಬರ್ಬೇಕು. ನಾವ್ ಯಾವಾಗ ಅವ್ರ ಮೇಲೆ ಡಿಪೆಂಡ್ ಆಗ್ತೀವಿ, ಅಗೇನ್ ಡಾಲರ್ಗೆ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಯಾವ್ಯಾವ ವಸ್ತುಗಳು ಈಗ ನಾವು ಹೊರದೇಶದಿಂದ ತಂದ ಕಾಂಪೋನೆಂಟ್ಸ್ ನ ತರಿಸ್ಕೋತೀವಿ. ಈಗ ಒಂದು ಕಾರ್, ಎಲೆಕ್ಟ್ರಿಕ್ ಕಾರ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಬಹುತೇಕಕ್ಕೆ ಕಾಂಪೋನೆಂಟ್ಸ್ ಏನಿದಾವಲ್ಲ ಅವೆಲ್ಲವೂ ಹೊರದೇಶದಿಂದ ಬರ್ತಾ ಇದೆ. ಆ ಹೊರದೇಶದ ಕಾಂಪೋನೆಂಟ್ಸ್ ಬಂದಾಗ ಏನಾಗುತ್ತೆ, ಈ ತರದ ಸಮಯದಲ್ಲಿ ಈಗ ರೂಪಾಯಿ ನೋಡಿ 91 ರೂಪಾಯಿ ಆಗಿದೆ. ಸೊ ನ್ಯಾಚುರಲಿ ಇದ್ರದ್ದು ಮೌಲ್ಯ ನಾವು ಡಾಲರ್ ಅಲ್ಲೇ ಅದನ್ನ ಪೇ ಮಾಡ್ಬೇಕಲ್ವಾ, ಅವಾಗ ಏನಾಗುತ್ತೆ ಮತ್ತೆ ಇನ್ನಷ್ಟು ಕುಸಿತ ಕಾಣುತ್ತೆ. ಸೊ ಆಮೇಲೆ ನೀವು ಈವನ್ ನೀವು ಯಾವುದೇ ಒಂದು ರೆಫ್ರಿಜರೇಟರ್ ಇರಲಿ, AC ಇರಲಿ, ಯಾವ್ಯಾವ್ದು ಇಂಪೋರ್ಟ್, ಇವಾಗ ಗೊಬ್ಬರ ಕೂಡ ಕೆಮಿಕಲ್ಸ್, ಫರ್ಟಿಲೈಸರ್ಸ್, ಈ ರೈತರಿಗೂ ಯಾಕೆ ತೊಂದರೆ ಆಗುತ್ತೆ ಈ ರೂಪಾಯಿ ಹೆಚ್ಚಾದ್ರೆ ಅಂತಂದ್ರೆ, ಅದಕ್ಕೆ ಒಂದು ಕಾರಣ ಏನು ಅಂತಂದ್ರೆ ನಾವ್ ಏನ್ ಆಮದು ಮಾಡ್ಕೋತೀವಲ್ಲ ಅದ್ರಲ್ಲಿ ಇವು ಇದೆ, ಈ ಫರ್ಟಿಲೈಸರ್ಸ್ ಎಲ್ಲ ಕೊಡ್ಬೇಕಾಗುತ್ತೆ, ಸರ್ಕಾರ ಸಬ್ಸಿಡಿ ಕೊಡುತ್ತೆ, ಗೊತ್ತಾಗ್ತಿಲ್ಲ ಅಷ್ಟೇ. ಸೊ ಈ ತರದ ವಿಚಾರ ಇರೋದ್ರಿಂದ ಇದೊಂದು ಪ್ಲಾನ್ಡ್ ಡೆವಲಪ್ಮೆಂಟ್ ಆಗಿ ಮಾಡಬೇಕು. ನಾವು ಒಂದು 5 ವರ್ಷದಲ್ಲಿ ಇಷ್ಟು ರಫ್ತನ್ನ ಹೆಚ್ಚು ಮಾಡಬೇಕು ಅನ್ನುವಂಥದ್ದನ್ನ ಮಾಡ್ತಾ ಹೋಗ್ಬೇಕು. ಯಾವ್ಯಾವ್ದ್ರಲ್ಲಿ ನಮ್ಗೆ ತುಂಬಾ ಪಾಸಿಟಿವ್ ಇದೆ, ಈಗ ನೋಡಿ ಕೆಲವು ಇಂಡಸ್ಟ್ರೀಸ್ ಇದನ್ನ ಸ್ವಲ್ಪ ಬೂಸ್ಟ್ ಕೊಟ್ರೆ, ಅವ್ರಿಗೆ ಇನ್ಸೆಂಟಿವ್ ಕೊಟ್ರೆ ನೀವು ಅವರು ಜಾಸ್ತಿ ನಮ್ಗೆ ರಫ್ತು ಮಾಡ್ಬೋದು ಅಂತ ಕಾಣುತ್ತೆ. ಈಗ ಸದ್ಯಕ್ಕೆ ಅಂತ ಒಂದು ಸೆಲೆಕ್ಟಿವ್ ಪಾಲಿಸಿ ಮಾಡಿ ಅವ್ರಗಳಿಗೆ ರಫ್ತನ್ನ ಹೆಚ್ಚಿಸುವ ಕೆಲಸ ಮಾಡಬೇಕು ಭಾರತ. ಹಾಗೇನೆ ಏನ್ ಮಾಡ್ಬೇಕು ಅಂತಂದ್ರೆ, ಈ ಲೋಕಲ್ ಅಲ್ಲಿ ಏನು ಗೂಡ್ಸ್ ತಯಾರಿಸ್ತಾ ಇದಾರೆ, ತುಂಬಾ ಈ ಆರ್ಟಿ ಕ್ರಾಫ್ಟ್ಸ್ ಇದೆ. ಈಗ ನಮ್ದೇ ಒಂದು ಚನ್ನಪಟ್ಟಣದ ಗೊಂಬೆ, ತುಂಬಾ ಅದಕ್ಕೆ ಜೋಗ್ರಫಿಕಲ್ ಇಂಡಿಕೇಟರ್ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಒಂದು ರಫ್ತು ಮಾಡುವ, ಈಗ ಸುಮಾರು ಹ್ಯಾಂಡಿಕ್ರಾಫ್ಟ್ಸ್ ಇದೆ ನಮ್ಮಲ್ಲಿ. ಈಗ ಒಂದು ಮೈಸೂರು ಸಿಲ್ಕ್ ಇರ್ಬೋದು, ಈ ತರದ ಒಂದು, ಅಥವಾ ಹ್ಯಾಂಡ್ಲೂಮಿನ ಸೀರೆಗಳು, ಇವಕ್ಕೆಲ್ಲ ಬೇಡಿಕೆ ಯಾವ ತರ ಸೃಷ್ಟಿ ಮಾಡ್ಬೋದು ಹೊರಗಡೆಗೆ, ಈ ತರದ ಅನೇಕ ಕೆಲಸಗಳು ನಡೀತಾ ಇದೆ. ಇನ್ನೂ ತುಂಬಾ ಜಾಸ್ತಿ ಆಗ್ಬೇಕು ಇವುಗಳೆಲ್ಲನೂ. ಭಾರತದ ಸರಕುಗಳಿಗೆ ವಿದೇಶದಲ್ಲಿ ಇನ್ನಷ್ಟು ಹೆಚ್ಚು ಡಿಮ್ಯಾಂಡ್ ಬರುವ ರೀತಿಯಲ್ಲಿ ಇದರಲ್ಲಿ ಇದು ವಿರೋಧ ಪಕ್ಷ, ಆಡಳಿತ ಪಕ್ಷ ಅಂತ ಅಲ್ಲ, ಎಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಮಾಡಿದ್ರೆ, ನಮ್ಮ ಪ್ರಯತ್ನ ಮಾಡಿದ್ರೆ ಖಂಡಿತ 5 ವರ್ಷದಲ್ಲಿ ನಮ್ಗೆ ಇದ್ರದ್ದು ರಿಸಲ್ಟ್ ಕಾಣುತ್ತೆ. ಇಲ್ಲದೆ ಇದ್ರೆ ಏನಾಗುತ್ತೆ, ಇದನ್ನ ನಾವ್ ಹಿಂಗೇನೆ ಕೆಸರಚ್ಚಾಟ ಮಾಡ್ಕೊಂಡು, ಇಲ್ಲ ನೀವು ಕಾರಣ ನಾವು ಕಾರಣ, ಹಿಂದೆ ಇದಾಗಿತ್ತು ಅಂತ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ. ಈಗ ಅದನ್ನ ಏನ್ ಮಾಡ್ಬೇಕು ಸರಿ ಮಾಡಕ್ಕೆ ಅನ್ನೋದನ್ನ ಮಾತ್ರ ಯೋಚನೆ ಮಾಡೋಣ. ಇಲ್ಲಾಂದ್ರೆ ಏನಾಗುತ್ತೆ ಅಂತಂದ್ರೆ, ಇದರ ಹೊಡೆತ ನಮ್ಗೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ವೈಡನ್ ಆಗ್ತಾ ಹೋಗುತ್ತೆ. ಅದ್ರ ಪರಿಣಾಮ ಎಗೇನ್ ಹೋಗುತ್ತೆ. ಅದ್ರ ಪರಿಣಾಮ ಎಗೇನ್ ಸಾಮಾನ್ಯ ಜನ, ನೀವು ಹೋಗ್ಲೋ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಸಾಮಾನ್ಯರಿಗೆ ಏನ್ ತೊಂದ್ರೆ, ಸಾಮಾನ್ಯರು ಖಂಡಿತ ತೊಂದರೆ ಆಗುತ್ತೆ. ಯಾಕೆಂದ್ರೆ ನಾವೀಗ ಯಾವ್ದೋ ಒಂದು ಕಷ್ಟಪಟ್ಟು ಕೂಡಿಟ್ಟು ಒಂದೇನೋ ತಗೋಬೇಕು ಅಂತ ಇರ್ತೀನಿ, ಒಂದು ಫ್ರಿಜ್ ತಗೋಬೇಕು ಅಂತ ಇರ್ತೀನಿ, ಅದ್ರಲ್ಲಿ ನೋಡಿ ಹೆಣ್ಮಕ್ಳಂತೂ ಒಂದು ಚಿನ್ನ ಬಂಗಾರ ಏನು ತಗೊಳಕ್ ಆಗ್ತಿಲ್ಲ. ಈಗ ಯಾವ ಮಟ್ಟಕ್ಕೆ ಈಗ ಬೆಲೆ ಏರಿಕೆ ಆಗಿದೆ ನಿಮ್ಗೆ ಗೊತ್ತು. ನಾವೇನ್ ಮಾಡ್ಬೇಕು, ಇದರಲ್ಲಿ ಈ ತರದ ಒಂದು ಪ್ಲಾನ್ ಮಾಡಿ, ಎಲ್ಲರೂ ಒಂದು ಫ್ಲೋ ಇದರಲ್ಲಿ ಕುತ್ಕೊಂಡು ಒಂದು ಡಿಸ್ಕಸ್ ಮಾಡಿ. ಯಾಕಂದ್ರೆ ಇವ್ರ ಹತ್ರನೂ ಚರ್ಚೆಗೆ ವಿಚಾರ ಇರುತ್ತೆ, ಅವ್ರ ಹತ್ರನೂ ಇರುತ್ತೆ. ದೇಶಕ್ಕೆ ಒಳ್ಳೇದಾಗೋದು ಹೇಗೆ, ಇದನ್ನ ಹೆಂಗೆ ನಾವು ನಮ್ಮ ಉತ್ಪಾದನಾ ವಲಯವನ್ನ ಹೆಚ್ಚಿಸಬಹುದು, ಯಾವ್ಯಾವ ಊರಿನಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ತಯಾರಿಸಲಿಕ್ಕೆ ಬೇಕಾದಂತದ್ದು, ರಫ್ತು ಮಾಡಕ್ಕೆ ಬೇಕಾದಂತ ಪದಾರ್ಥಗಳು ಈ ದೇಶದಲ್ಲಿ ಇದೆ, ಅವುಗಳನ್ನೆಲ್ಲ ಐಡೆಂಟಿಫೈ ಮಾಡೋಣ. ಯಾಕಂದ್ರೆ ಕೆಲವೊಂದು ತುಂಬಾ ದಿ ಬೆಸ್ಟ್ ನಾನು ನೋಡಿದ್ದೀನಿ ಎಷ್ಟೋ ಹಳ್ಳಿಗಳಲ್ಲಿ, ಅವುಗಳಿಗೆ ಮಾರ್ಕೆಟಿಂಗ್ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡೋಣ, ನಾವು ತಿಳಿಸೋಣ ಈ ತರ ಮಾಡೋಣ. ಈಗ ನಾವು ಯಾವ್ಯಾವುದಕ್ಕೋ ಸೋಷಿಯಲ್ ಮೀಡಿಯಾನ ಬಳಸ್ತೀವಿ, ಅದೇ ಸೋಷಿಯಲ್ ಮೀಡಿಯಾನ ನಿಮ್ಮ ಚಾನಲ್ನ ನಾನು ರಿಕ್ವೆಸ್ಟ್ ಮಾಡೋದು ಅಷ್ಟೇ, ಆ ಥರ ಒಂದು ತುಂಬ ಸ್ಪೆಸಿಫಿಕ್ ಆಗಿ ಆ ಏರಿಯಾದಲ್ಲೇ ಇರುವಂಥದ್ದಿರುತ್ತೆ, ಅದಕ್ಕೆ ಹೆಚ್ಚು ಮಾರ್ಕೆಟ್ ಇರಲ್ಲ, ಅಂಥದ್ದನ್ನು ನಾವು ಮಾರ್ಕೆಟ್ ಮಾಡೋಣ, ಮಾರ್ಕೆಟ್ ಮಾಡಕ್ಕೆ ಹೆಲ್ಪ್ ಮಾಡೋಣ, ಜಗತ್ತಿಗೆ ಗೊತ್ತಾಗಂಗೆ ಮಾಡೋಣ. ಖಂಡಿತ ಡಿಮ್ಯಾಂಡ್ ಬರುತ್ತೆ, ನಮ್ದು ರೂಪಾಯಿನೂ ಒಂದು ಮೌಲ್ಯ ಗಳಿಸುತ್ತೆ, ಹಾಗೆ ನಾವು ಡಾಲರ್ ಎದುರುಗಡೆ ಫೇಸ್ ಮಾಡಬಹುದು. ಖಂಡಿತ ಆ ಪ್ರಯತ್ನದಲ್ಲಿ ಎಲ್ಲರೂ ಭಾಗಿಯಾಗಲಿ ಅನ್ನುವಂಥದ್ದು ನನ್ನ ಆಶಯ. ಸರ್, ಈಗ ಅಂತಂದ್ರೆ ಏನ್ ಮಾಡ್ಬೇಕು ಈ ಫ್ಯಾಕ್ಟರ್ ಹೇಳಿದೆ. ಇನ್ನೊಂದು ಏನ್ ಗೊತ್ತಾ, ಈಗ ಬ್ರಿಕ್ ದೇಶಗಳ ನಡುವೆ ಈಗ ಒಂದು ಕರೆನ್ಸಿ ಮಾಡ್ಕೊಳ್ಳೋದು ಅಂತ ಇಟ್ಕೊಳ್ಳಿ. ನಾವು ನಮ್ಮ ವ್ಯಾಪಾರವನ್ನ ನಾವು ಬ್ರಿಕ್ ದೇಶದ ಒಂದು ಕರೆನ್ಸಿಯಲ್ಲಿ, ಕಾಮನ್ ಕರೆನ್ಸಿಯಲ್ಲಿ ಮಾಡ್ಕೋಬೇಕು. ಆ ತರದ ಒಂದು ದೊಡ್ಡಸ್ತಿಕೆಯನ್ನ ಚೈನಾ, ರಷ್ಯಾ ಕೂಡ ತೋರಿಸ್ಬೇಕು. ರಷ್ಯಾದ ಇಂಡಿಯಾದ ರೂಪಿ ಅಕ್ಸೆಪ್ಟ್ ಮಾಡ್ತಾ ಇತ್ತು, ಆದ್ರೆ ಚೈನಾ ಇನ್ನೂ ಬಂದಿಲ್ಲ. ಚೈನಾಗೆ ಯಾವಾಗ್ಲೂ ಅವರು ನಮ್ಮ ಬಾರ್ಡರ್ ಅಲ್ಲಿ ಯಾವ ಏರಿಯಾ ಈ ತರನೇ, ಅದು ತುಂಬಾ ಸಸ್ಪಿಷಿಯಸ್ ಆಗಿರ್ಬೇಕಾಗತ್ತೆ. ಇವೆಲ್ಲವನ್ನ ಬದಿಗೊತ್ತಿ, ಯಾಕಂದ್ರೆ ಇದೊಂದು ದೊಡ್ಡ ಚಾಲೆಂಜ್ ವಿಶ್ವದಲ್ಲಿ, ಟ್ರಂಪ್ ಹೂಡಿರುವ ಚಾಲೆಂಜ್ ಇದೆಯಲ್ಲ,
ಇದು ಇಡೀ ವಿಶ್ವದ ಆರ್ಥಿಕತೆಯನ್ನ ನಿರ್ನಾಮ ಮಾಡ್ಬಿಡುತ್ತೆ ಹಿಂಗೆ ಮುಂದುವರೆದ್ರೆ. ಇದು ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಟ್ರಂಪಿನ ಹುಚ್ಚಾಟ ಯಾವ ತರ ಇದೆ ಅಂತಂದ್ರೆ ಅವ್ರ ಭಸ್ಮಾಸುರನ ರೀತಿಯಲ್ಲಿ ನಿಮ್ಮೇಲ್ಕ ಯಾರು ಇಡೀ ಅಮೆರಿಕದ ಆರ್ಥಿಕತೆ ಹೆಲ್ಪ್ ಮಾಡಿರೋದು ಎಲ್ಲ ರಾಷ್ಟ್ರಗಳು ಸೇರಿ ಇವತ್ತು ಅಮೆರಿಕ ದೊಡ್ಡ ಸ್ಥಾನದಲ್ಲಿದೆ. ಈಗ ಅವ್ರು ಯಾರ್ಯಾರು ಅವ್ರಿಗೆ ಹೆಲ್ಪ್ ಮಾಡಿದಾರೋ ಎಲ್ಲರ ಮೇಲೂ ನಿಮಗೆ ಕೈ ಇಡ್ತೀನಿ, ನನ್ಗೆ ಯಾರು ಸ್ನೇಹಿತರಿದಾರೋ ಅವ್ರ ಮೇಲೂ ಕೈ ಇಡ್ತೀನಿ ಅನ್ನೋ ಸ್ಥಿತಿಗೆ ಹೋಗ್ತಿದ್ದಾರೆ. ಸೊ ಹಂಗಾಗಿ ನಾವೆಲ್ಲರೂ ಈಗ ಬ್ರಿಕ್ ದೇಶಗಳೆಲ್ಲ ಒಂದಾಗ್ಬೇಕು, ಯುರೋಪ್ ದೇಶಗಳೆಲ್ಲ ಒಂದಾಗ್ಬೇಕು. ಒಂದಾಗಿ ಈಗ ಯೂರೋ ಕರೆನ್ಸಿ ಮಾಡ್ಕೊಂಡಿದ್ದಾರೆ, ಅವ್ರು ನಾವು ಯೂರೋದಲ್ಲೇ ತಗೊಳ್ತೀವಿ, ಆಮೇಲೆ ಅಮೆರಿಕ ಜೊತೆಗೆ ಅದೇ ಅಂತ ಅನ್ನೋ ತರದ ತೀರ್ಮಾನಕ್ಕೆ ಬರಬೇಕು. ಹಾಗೇನೆ ನಮ್ಮ ಬ್ರಿಕ್ ದೇಶಗಳು, ಈ ಸಾರ್ಕ್ ನೇಷನ್ಸ್, ಇವರೆಲ್ಲರೂ ಈ ತರದೊಂದು ತೀರ್ಮಾನಕ್ಕೆ ಬಂದ್ರೆ ಖಂಡಿತವಾಗಿಯೂ ನಾವು ಇದನ್ನ ಫೇಸ್ ಮಾಡೋದೇನು ಕಷ್ಟ ಅಲ್ಲ. ಆದ್ರೆ ಆ ಒಂದು ದೊಡ್ಡ ಮನಸ್ಸನ್ನ ಮತ್ತೆ ಆ ಒಂದು ಇಚ್ಛಾಶಕ್ತಿಯನ್ನ ಬೇರೆ ಬೇರೆ ರಾಷ್ಟ್ರಗಳು ತೋರಿಸ್ಬೇಕು. ಇದು ಯುದ್ಧ ಮಾಡುವಂತ ಸಮಯ ಅಲ್ಲ, ನಾವು ಬೇರೆ ದೇಶಗಳನ್ನ ಎತ್ಕೊಂಡ್ಬಿಡೋಣ, ಅದನ್ನ ಇದು ಕ್ರೈಸಿಸ್ ಇದೆ ಅದನ್ನ ಕಿತ್ಕೊಂಡ್ಬಿಡೋಣ, ಆ ಥರ ಟೈಮ್ ಅಲ್ಲ. ಯಾಕೆಂದ್ರೆ ಇದರ ಪರಿಣಾಮ ನಾವು ಅನುಭವಿಸ್ಬೇಕಾಗತ್ತೆ ಪ್ರತಿಯೊಬ್ಬ. ಅದನ್ನ ಇದು ಕ್ರೈಸಿಸ್ ಇದೆ ಅದನ್ನ ಕಿತ್ಕೊಂಡ್ಬಿಡೋಣ, ಆ ಥರ ಟೈಮ್ ಅಲ್ಲ. ಯಾಕೆಂದ್ರೆ ಇದರ ಪರಿಣಾಮ ನಾವು ಅನುಭವಿಸ್ಬೇಕಾಗತ್ತೆ, ಪ್ರತಿಯೊಬ್ಬ ದೇಶದ ನಾಗರಿಕ ಅನುಭವಿಸ್ಬೇಕಾಗತ್ತೆ, ಆ ದೇಶದ ನಾಗರಿಕನೂ ಅನುಭವಿಸ್ಬೇಕಾಗತ್ತೆ. ಅದಕ್ಕಾಗಿ ಎಲ್ಲ ದೇಶದ ಜನ ಅದನ್ನ ಯೋಚನೆ ಮಾಡಬೇಕು. ಒಂದು ನನಗೆ ಕ್ಲಿಯರ್ ಆಗಿ ಕಾಣೋದು ಬ್ರಿಕ್ ದೇಶಗಳು, ಯಾಕಂದ್ರೆ 40% ವರ್ಲ್ಡ್ GDP ನಮ್ಮ ಹತ್ರ ಇದೆ. ಸೊ ಹಾಗಾಗಿ ನಾವೆಲ್ಲರೂ ಸೇರ್ಕೊಂಡ್ರೆ ಒಟ್ಟಾಗಿ ಖಂಡಿತವಾಗಿಯೂ ಅದು ಒಂದು ರೌಂಡ್ ಆಗುತ್ತೆ. ಇನ್ನೊಂದು ಸಾರ್ಕ್ ರಾಷ್ಟ್ರಗಳು ಸೇರ್ಕೋಬಹುದು, ಇನ್ನೊಂದು ಯುರೋಪಿನ ದೇಶಗಳು ಒಟ್ಟಿಗೆ ಆದ್ರೆ ಟ್ರಂಪಿನ ಹುಚ್ಚಾಟ ಖಂಡಿತವಾಗಿಯೂ ಕೊನೆ ಆಗುತ್ತೆ. ಒಂದು ಮಟ್ಟಕ್ಕೆ ಭಾರತದ ಆರ್ಥಿಕತೆಯನ್ನು ಸ್ಟೇಬಲ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಾನು ಪದೇ ಪದೇ ರಿಕ್ವೆಸ್ಟ್ ಮಾಡೋದು, ಪ್ರತಿಯೊಬ್ರು ಇಲ್ಲಿ ಇಂಡಿಯಾದಲ್ಲಿ ಇರೋ ನಾವೆಲ್ಲರೂ ಒಂದು ಯೋಚನೆ ಮಾಡ್ಬೇಕಿರೋ ಭಾರತದಲ್ಲಿ ಇರೋರು ಅಂದ್ರೆ, ನಾವೆಲ್ಲರೂ ನಮ್ಮ ಕೈಲಾದಷ್ಟು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಬೇಕು. ಚಲ್ತಾಹ ಆಟಿಟ್ಯೂಡ್ ನ ಬಿಟ್ಟು ನಮ್ಮ ಆಕ್ಟಿವ್, ಈಗ ನೋಡಿ ಭಾರತದಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಡ್ ಇದೆ, ಹೆಚ್ಚು ಯುವಕರಿದ್ದೀವಿ. ಭಾರತದ ಆವರೇಜ್ ಏಜ್ 28.5 ವರ್ಷ. ಅಂಥದ್ದು ನಾವು ಎಷ್ಟು ಕೆಲಸ ಮಾಡ್ಬೋದು? ನಾವೆಲ್ಲರೂ ಸೇರಿ ಕೆಲಸ ಮಾಡಕ್ಕೆ ಶುರು ಮಾಡಿ ನಮ್ಮಲ್ಲಿರುವಂಥ ಯಾವುದೇ ಒಂದು ಒಳ್ಳೆಯ ಗುಣ ಇದೆಯಲ್ಲ, ಕೌಶಲ್ಯ ಇದೆಯಲ್ಲ, ಅದರಿಂದನೇ ಕೆಲಸ ಮಾಡೋಣ. ಮಾಡಿದ್ರೆ ಭಾರತದ ರಫ್ತು ಹೆಚ್ಚಾಗುತ್ತೆ, ಭಾರತ ವಿಶ್ವದ ಅಗ್ರಗಣ್ಯ ಆಗುತ್ತೆ. ಅದು ಅಗ್ರಗಣ್ಯ ಆಗೋದ್ರ ಜೊತೆಗೆ ಎಲ್ಲರನ್ನ ಒಳಗೊಳ್ಳುವವರು ಆಗಬೇಕು. SC/ST ಇರ್ಬೋದು, ವುಮೆನ್ ಇರ್ಬೋದು, ಎಲ್ಲರನ್ನ ಒಳಗೊಂಡು, OBC ಇರ್ಬೋದು, ಎಲ್ಲರನ್ನ ಒಳಗೊಂಡು ಅಭಿವೃದ್ಧಿ ಆದರೆ ಆಗ ನಾವು ವಿಶ್ವಕ್ಕೆ ಮಾದರಿ ಆಗ್ತೀವಿ.